ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ವೀಕ್ಷಕರಿಗೆ ಬಿಗ್ ಬಾಸ್ ಸೀಸನ್ 11ರ ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗಾಗಲೇ ಬಿಗ್ ಬಾಸಲ್ಲಿ 2 ಪ್ರೋಮೋ ಬಂದಿದೆ. ಒಂದು ಲೋಗೋ ಪ್ರೋಮೋ, ಇನ್ನೊಂದು ಕಿಚ್ಚ ಸುದೀಪ್ ಅವರು ಇಲ್ಲದೇ ಇರೋವಂಥ ಪ್ರೋಮೋ. ಯಾರು ನಿರೂಪಣೆಯನ್ನು ಮಾಡ್ತಾರೆ ಅನ್ನೋ ಪ್ರೋಮೋ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಓಕೆನಾ? ಇದ್ರ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀವಿ. ನೋ ಡೌಟ್ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ 11ರ ನಿರೂಪಣೆಯನ್ನು ಮಾಡಲಿದ್ದಾರೆ. ಓಕೆನಾ? ಹಾಗಾದರೆ ಹೊಸ ಅಪ್ಡೇಟ್ ಏನು? ಬಿಗ್ ಬಾಸ್ ಇನ್ನೊಂದು ಪ್ರೋಮೋ ಬರುತ್ತೆ, ಅದು ವಿತ್ ಕಿಚ್ಚ ಸುದೀಪ್ ಅವರು ಇರುವಂತಹ ಪ್ರೋಮೋ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದು ಯಾವಾಗ ಬರುತ್ತೆ ಅಂದರೆ ಇದೇ ಸೋಮವಾರದ ಒಳಗಡೆ. ಇವತ್ತು ಶುಕ್ರವಾರ, ಸೋಮವಾರದ ಒಳಗಡೆ ನಿಮಗೆ ಇನ್ನೊಂದು ಪ್ರೋಮೋ ಸಿಗುತ್ತೆ. ಅದರ ಜೊತೆಯಲ್ಲಿ ಇದೇ ಸೆಪ್ಟೆಂಬರ್ 27-28ನೇ ತಾರೀಕು ಬಿಗ್ ಬಾಸ್ ಶೂಟಿಂಗ್ ನಡೆಯುತ್ತೆ. ಯಾರ್ಯಾರು ಬಿಗ್ ಬಾಸ್ ಅಂದರೆ ಈಗ ಬಿಗ್ ಬಾಸ್ ನೀವು ಟಿ ವಿಲಿ ನೋಡೋದಕ್ಕಿಂತ ಹಿಂದಿನ 2 ದಿನಗಳ ಮೊದಲೇ ಬಿಗ್ ಬಾಸ್ ಸೀಸನ್ 11ರ ಶೂಟಿಂಗ್ ನಡೆಯುತ್ತೆ. ಶೂಟಿಂಗ್ ನಡೆದ ನಂತರ ನಿಮಗೆ 29ನೇ ತಾರೀಕು ಬಿಗ್ ಬಾಸ್ ಸೀಸನ್ 11 ಆರಂಭಗೊಳ್ಳಲಿದೆ. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಳೆದ 10 ಸೀಸನ್ಗಳಿಗಿಂತ ಏನು ಬದಲಾವಣೆ, ಹೊಸ ಅಧ್ಯಾಯ ಅಂಥೇಳಿ ಪ್ರೋಮೋದಲ್ಲಿ ನೀವು ಕೇಳಿರ್ತೀರ. ಹೊಸ ಅಧ್ಯಾಯದಲ್ಲಿ ಯಾವ ರೀತಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಕಂಪ್ಲೀಟ್ ಡೀಟೇಲು ಸಿಂಪಲ್ಲಾಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಪ್ರತಿ ಶನಿವಾರ ಭಾನುವಾರ ಸೂಪರ್ ಸಂಡೇ ವಿತ್ ಸುದೀಪ ಅಂಥೇಳಿ ಬರ್ತಾಯಿದ್ರು. ಸ್ಯಾಟರ್ಡೇ ವಾರದ ಕತೆ ಕಿಚ್ಚನ ಜೊತೆ ಅಂಥೇಳಿ ಬರ್ತಾಯಿದ್ರು. ಅದು ಇದ್ದೇ ಇರುತ್ತೆ. ಫ್ರೈಡೇ ಬೇರೆ ಸ್ಪೆಷಲ್ ಡೇಯನ್ನು ಮಾಡಲಿದ್ದಾರೆ. ಫ್ರೈಡೇಗೆ ಅಂಥೇಳಿ ಯಾರಾದರೂ ಹೀರೋಗಳು ಬಂದು ಏನು ಹೊರಗಡೆ ಅವ್ರ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗಡೆ ಯಾವ ರೀತಿಯಾಗಿ ಪೋರ್ಟ್ರೇ ಆಗ್ತಾಯಿದ್ದಾರೆ, ನೆಗೆಟಿವ್ ಆಗ್ತಿದ್ದಾರಾ, ಪಾಸಿಟಿವ್ ಆಗ್ತಿದ್ದಾರಾ ಅಂತ ಸ್ವಲ್ಪ ಹಿಂಟ್ಸನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಡಲಿದ್ದಾರೆ ಯಾರು ಹೀರೋಗಳು. ಅವರಲ್ಲಿ ಯಾರು ಬರ್ಬೋದು? ಈಗ ಯಾಕೆ ಗಣೇಶ್ ಅವ್ರದ್ದು ಮತ್ತು ರಮೇಶ್ ಅರವಿಂದ್ ಅವ್ರದ್ದು, ಡಾಲಿ ಧನಂಜಯ್ ಅವ್ರದ್ದು ಕೂಡ ಈಗ ಹೆಸರು ಕೇಳಿಬರ್ತಾ ಇದೆ. ಯಾವ ಹೀರೋಗಳು ಬೇಕಾದರೂ ಬರ್ಬೋದು ಇನ್ನು ಫ್ರೈಡೇ. ಓಕೆನಾ? ಪ್ರತಿ ಶುಕ್ರವಾರ ಯಾರಾದರೂ ಒಬ್ಬರು ಹೀರೋಗಳು ಬಂದು ಏನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ರೀತಿಯಾಗಿ ಹಿಂಟ್ಸನ್ನು ಕೊಡ್ಬೋದು ಅಂಥೇಳಿ ಮಾಹಿತಿ ಬರ್ತಾ ಇದೆ. ಇದು ಈಗಾಗಲೇ ಹಿಂದಿಯಲ್ಲಿ ಈ ರೀತಿ ನಡೀತಾ ಇದೆ. ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವ್ರು ಬರೋದು ಪಕ್ಕ. ಫ್ರೈಡೇ ಕೂಡ ಈ ರೀತಿಯಾಗಿ ಇವೆಂಟನ್ನು ಮಾಡಬಹುದು ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಓಕೆನಾ? ಹಾಗಾಗಿ ನೋಡೋಣ.